ಐ ಆಮ್ ಸಾರಿ ಗಂಗಾ, ಐ ಆಮ್ ವೆರಿ ವೆರಿ ಸಾರಿ. ನಿನ್ನ ಕಾಪಾಡ್ಕೊಳಕ್ಕಾಗ್ದಿರೋ ಅಸಮರ್ಥ ನಾನು. ನಿನ್ ಪಕ್ಕದಲ್ಲಿದ್ರು ಕೂಡ ನಿನ್ನ ಬದುಕಿಸ್ಕೊಳಕ್ಕಾಗ್ಲಿಲ್ವಲ್ಲ. ನನ್ನ ಕ್ಷಮಿಸು ಗಂಗಾ. ನನಗೋಸ್ಕರ ಒಂದ್ಸಾರಿ ಕಣ್ಬಿಟ್ಟು ಮಾತಾಡು ಗಂಗಾ. ನನ್ನ ಕ್ಷಮಿಸು ಗಂಗಾ, ಕ್ಷಮಿಸು. ಏನ್ರಿ? ಗಂಗಾ, 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 ಏನ್ರಿ? ಗಂಗಾ, ಏನ್ರಿ? ನೋವು. ಅಜ್ಜಿ, ಗಂಗಾ ಬದುಕಿದ್ದಾಳೆ. ಚಿಕ್ಕಮ್ಮ, ಗಂಗಾ ಬದುಕಿದ್ದಾಳೆ. ಅಯ್ಯೋ, ಗಂಗಾ, ನೋವು. ಅತ್ತೆ ಮಾಮ, ಗಂಗಾ ಬದುಕಿದ್ದಾಳೆ. ಗಂಗಾ, ಗಂಗಾ ಏನಾಯ್ತು? ನಡಿ ಹಾಸ್ಪಿಟಲ್ ಕರ್ಕೊಂಡು ಬಾ. ಹುಷಾರ್ ಸರ್. ನಡಿ ಬೇಗ ಕಾರ್ ತೆಗಿ. ಸರಿ ಸರ್. ಸ್ವಾಮಿ, ಅವಳು ಬದುಕಿದಾಳೆ ಅಂದ್ರೆ ಅವಳು ಶಾಪನ ಗೆದ್ದಿದ್ದಾಳೆ ಅಂತಾನ? ಇಲ್ಲ ಶಾಸ್ತ್ರಿಗಳೇ, ಆ ಮಗು ಬದುಕಬೇಕು ಅಂತ ಬರ್ತಿದೆ. ಮಗುವಿನ ಜನನ, ಆ ನಂತರ ಆಕೆಯ ಮರಣ. ಏನಾಯ್ತು? ಅವಳನ್ನ ಬರೀಲ್ ಗ್ರೌಂಡ್ಗೆ ಕರ್ಕೊಂಡು ಹೋದ್ರ? ಸುಟ್ಟಾಕಿದ್ರ?
ಹಾಗೇನು ನಡೀಲಿಲ್ಲಮ್ಮ. ಆ ಗಂಗಾ ಎದ್ದು ಕೂತ್ಕೊಂಡ್ಲು. ವಾಟ್? ಅವಳನ್ನ ಹೇಗೆ ಹೇಳಕ್ ಬಿಟ್ರಿ? ನಾವೇನ್ ಹೇಳಿಸ್ಲಿಲ್ಲಮ್ಮ, ಅವಳೇ ಎದ್ಬಿಟ್ಲು. ವಾಟ್? ಹೇಗೆ ಎದ್ಲು? ಆ ಮತ್ತಿನ ಇಂಜೆಕ್ಷನ್ 24 ಅವರ್ಸ್ ಕೆಲಸ ಮಾಡುತ್ತಲ್ವಾ? ಗಂಗಾಗೆ 100 ವರ್ಷ ಆಯ್ಸಿದ್ರೆ 24 ಗಂಟೆ ಇಂಜೆಕ್ಷನ್ ಏನ್ ಮಾಡುತ್ತಮ್ಮ? ಛೆ! ಆ ದೇವಸ್ಥಾನದಲ್ಲಿ ಸ್ವಾಮೀಜಿ ಬಂದಿದ್ನಮ್ಮ, ಅವನೇ ಏನೋ ಮಾಡಿರ್ತಾನೆ. ಶಿಟ್! ಅವಳು ಖಚಿತವಾಗಿ ಸಾಯ್ತಾಳೆ ಅಂತ ಸ್ವಾಮೀಜಿನೇ ಅಲ್ವಾ ಹೇಳಿದ್ದು? ಮತ್ತೆ ಹೇಗೆ ಅವಳನ್ನ ಬದುಕಿಸಿದ್ರು? ಗಂಗಾ ಒಳ್ಳೆತನನ್ನೇ ಕಾಪಾಡಿರೋ ಹಾಗಿದ್ಯಮ್ಮ. ನೋ, ಇಲ್ಲ, ಅವಳು ಬದುಕಬಾರ್ದು. ಎಲ್ಲಿದ್ದಾಳೆ ಅವಳು? ಈಗಷ್ಟೇ ಜೈ ಸಿಟಿ ಕರ್ಕೊಂಡು ಹೋದ್ನಮ್ಮ, ಎಲ್ರು ಹೋದ್ರು. ಬನ್ರಿ, ಬನ್ನಿ. ಗಂಗಾ, 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 ಗಂಗಾ ಎಲ್ಲಿ? ಎಲ್ಲರೂ ಎಲ್ಲಿಗೆ ಹೋದ್ರು? ಇಲ್ಲೇನ್ ನಡೀತು ಅಂದ್ರೆ ಅಮ್ಮ, ಗಾಡ್, ಛೇ, ಸ್ವಲ್ಪ ಹೊತ್ತಲ್ಲಿ ಶವ ಎತ್ತಿ ಚಿತೆ ಮೇಲೆ ಮಲಗಿಸಿ ದಹನ ಮಾಡ್ತಾನೆ ಅಂದ್ಕೊಂಡ್ರೆ ಕೊನೆ ಕ್ಷಣದಲ್ಲಿ ಗಂಗಾ ಎದ್ದು ಕೂತ್ಕೊಂಡಲ್ಲ ಚಂದ್ರಿಕಾ. ಇದು ಗಂಗಾ ಗುಡ್ ಲಕ್ ಅಂದ್ಕೋಬೇಕಾ ಇಲ್ಲ ನಮ್ ಬ್ಯಾಡ್ ಲಕ್ ಅಂದ್ಕೋಬೇಕಾ? ನನ್ಗೊಂದು ವಿಷಯ ಅರ್ಥ ಆಯ್ತು. ಗಂಗಾಗೆ ಸಾವಿಲ್ಲ, ಇದ್ರೆ ಇಷ್ಟೊತ್ತಿಗೆ ಯಾವತ್ತೋ ಸಾಯ್ತಿದ್ಲು. ನನ್ಗೂ ಹಾಗೆ ಅನಿಸ್ತಿದೆ. ದಿನಗಳಿಂದ ಗಂಟೆಗೆ ಬಂದ ಸಾವು ಮತ್ ಮುಂದೆ ಹೋಗೋದಂದ್ರೇನು? ಶಾಪ ಗಂಗಾಗೆ ಇಷ್ಟು ಆಪ್ಷನ್ ಕೊಡೋದು ಅಂದ್ರೇನು? ಅವಳಿಗೆಲ್ಲೋ ಬದುಕೋ ವರ ಇದೆ ಅನ್ನಿಸ್ತಿದೆ ರೀ. ಇಲ್ಲ ಅಂದ್ರೆ ಎಲ್ಲಾದ್ರೂ ಮಗುನ ತಾಯಿ ಕಾಪಾಡ್ತಾಳೆ ಹೊರತು ತಾಯಿನ ಇನ್ನೂ ಹುಟ್ಟದೇ ಇರೋ ಮಗು ಕಾಪಾಡೋದು ಅಂದ್ರೇನು? ಹೌದು ಚಂದ್ರಿಕಾ, ಇದ್ಯಾವುದೋ ದೊಡ್ಡ ಮಾಯಿ ತರ ಇದೆ. ಶಾಪ ಗಂಗಾನ ಅಂತ್ಯ ಮಾಡುತ್ತೋ ಇಲ್ಲ ಅಂದ್ರೆ ಗಂಗಾನೇ ಶಾಪ ಅಂತ್ಯ ಮಾಡ್ತಾಳೋ ಅರ್ಥ ಆಗ್ತಿಲ್ಲ. ಇಷ್ಟು ಜನ ಸೊಸೆಯಂದ್ರನ್ನ ಆಹುತಿ ತಗೊಂಡಿರೋ ಶಾಪ ಗಂಗಾನ ಸಾಯಿಸೋದಕ್ಕೆ ಯಾಕೆ ತಡ ಮಾಡ್ತಿದೆ ಗೊತ್ತಾಗ್ತಿಲ್ಲ ರೀ. ಅವರು ಈ ಊರಿನ ಗಡಿ ದಾಟಿದ್ರು ಅಂದ್ರೆ ಇನ್ನು ಶಾಪ ಗಂಗಾಗೇನು ಮಾಡೋದಿಲ್ಲ. ನಿಜನೇ ಚಂದ್ರಿಕಾ, ಊರಲ್ಲಿರ್ಬೇಕಾದ್ರೇನೆ ಏನ್ ಮಾಡ್ತಿರೋ ಶಾಪ ಊರ್ ಗಡಿ ದಾಟಿದ್ರೆ ಶಾಪ ಏನ್ ಮಾಡುತ್ತೆ? ಹಾ, ಈ ವಿಷಯನ ತಕ್ಷಣ ನಿತ್ತಿಗೆ ಫೋನ್ ಮಾಡಿ ಹೇಳೋಣವಾ? ಯಾಕೆ? ಮತ್ತೆ ಅವಳು ನಮ್ಮ ಹತ್ರ ಏನಾದ್ರೂ ಪ್ಲಾನ್ ಮಾಡಿ ಅಂತಾಳೆ. ಆ ದರಿದ್ರನ ತಲೆ ಮೇಲೆ ಇಟ್ಕೊಳ್ಳೋದು ಬೇಕಾ? ಅಯ್ಯೋ, ಯಾರು ಚಂದ್ರಿಕಾ? ನಿಮ್ದು ಬೋಯೋ ಇನ್ನೇನಾದ್ರೂನ? ಅವಳ ಹೆಸರನ್ನ ಹಾಗೆ ಹೇಳಿದ್ರೋ ಇಲ್ವೋ, ಹೀಗ ಅವಳಿಂದ ಫೋನ್ ಬಂದ್ಬಿಡ್ತು. ಅಯ್ಯೋ ಅಯ್ಯಯ್ಯೋ, ನನ್ನ ಬಾಯಿಗೆ ಅಷ್ಟು ಪವರ್ ಇದೆಯಾ? ಡ್ರಮ್ ಆಗಿರೋ ನನ್ನ ಚಂದ್ರಿಕಾ ಸ್ಲಿಮ್ ಆಗ್ಬೇಕು. ಏನೋ? ಏನಿಲ್ಲ ಚಂದ್ರಿಕಾ, ನನ್ನ ಬಾಯಿಗೆ ಯಾವ ಪವರು ಇಲ್ಲ. ಮೊದಲು ಆ ಫೋನ್ ರಿಸೀವ್ ಮಾಡು. ಹಲೋ ನಿತ್ಯ, ಎಲ್ಲಿದ್ದೀರಾ? ಮನೆಗೆ ಹೋಗ್ತಿದೀವಿ ನಿತ್ಯ. ಜಯ ಅವರು ನಮ್ಮ ಮುಂದೆ ಸ್ವಲ್ಪ ದೂರದಲ್ಲಿ ಹೋಗ್ತಿದ್ದಾರೆ. ಅವರು ಮನೆಗೆ ಹೋಗಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾರಲ್ವೇನಮ್ಮ? ಗಂಗಾ ಡೆಲಿವರಿಗೆ? ಡೆಲಿವರಿಗಲ್ಲ, ಪೋಸ್ಟ್ ಮಾರ್ಟಮ್ಗೆ ಹೋಗ್ತಾರೆ. ಏನ್ ಹೇಳ್ತಿದ್ಯಮ್ಮ? ಜೈ ಕಾರು ಈ ಊರಿನ ಗಡಿ ದಾಟೋದ್ರೊಳಗೆ ಪಲ್ಟಿಯಾಗಿ ಕೆಳಗಡೆ ಬೀಳುತ್ತೆ. ಹೇಗಮ್ಮ?
ಟಿಪ್ಪರಲ್ಲಿ ಗುದ್ದಿದ್ರೆ ಪಲ್ಟಿ ಆಗಲ್ವಾ? ಅಬ್ಬಾ, ಯಾರು ಡಿಕ್ಕಿ ಹೊಡಿತಾರೆ? ನಾನು. ನಿಲ್ಸ್ರಿ, ಕಾರ್ ನಿಲ್ಲಿಸ್ರಿ. ಯಾಕೆ? ನೀನೇ ಆಕ್ಸಿಡೆಂಟ್ ಮಾಡ್ತೀಯ ನಿತ್ಯ? ನಾನೇ ಮಾಡ್ಬೇಕು. ಆ ಗಂಗಾನ ನಾನೇ ಸಾಯಿಸ್ಬೇಕು. ಅದನ್ನ ನೀವು ಕಣ್ಣಾರೆ ನೋಡ್ಬೇಕು. ಎಲ್ಲಿದ್ರು ಬೇಗ ಬನ್ನಿ. ಐ ಆಮ್ ವೇಟಿಂಗ್. ಏನಾಯ್ತು ಚಂದ್ರಿಕಾ? ಅವಳು ನಮ್ಮ ಇಡೀ ಫ್ಯಾಮಿಲಿನ ಮುಗಿಸ್ಬೇಕು ಅಂತ ಕಂಕಣ ಕಟ್ಕೊಂಡಿದ್ದಾಳ್ರಿ. ಜೈ ಕಾರ್ನ ಟಿಪ್ಪರಿಂದ ಗುದ್ದುತ್ತಾಳಂತೆ. ಅಯ್ಯೋ, ಹಾಗಾದ್ರೆ ಎಲ್ರು ಹೋಗ್ತಾರೆ ಅಲ್ವಾ? ಅದಕ್ಕೇನೆ ಕಾರ್ ನಿಲ್ಸು ಅಂದಿದ್ದು? ಹೌದು ರೀ, ಸ್ವಲ್ಪ ಸ್ಲೋ ಆಗಿ ಹೋಗ್ರಿ, ಇಲ್ಲಾಂದ್ರೆ ಅವಳು ನಮಗೂ ಗುದ್ದು ಬಿಡ್ತಾಳ್ರಿ. ಅಯ್ಯೋ, ಮತ್ತೆ ಸ್ವಂತ ಅಕ್ಕನ ಸಾಯಿಸಕ್ಕೆ ಹೊರಟಿದ್ದಾಳೆ, ನಾವೆಲ್ಲ ಏನ್ ಲೆಕ್ಕ? ಗಂಗಾಗೆ ಸಾವಿಲ್ಲ ಅನ್ಕೊಂಡಿದ್ದೆ, ಈ ರೀತಿ ಅವಳು ಸಾಯ್ತಾಳೆ ಅಂತ ಆಯ್ತು. ಅಯ್ಯೋ, ನಿನ್ ಗಂಗಾ ಸಾವನ ಪಕ್ಕಕ್ಕಿಡೆ. ಪಾಪ ಜೈ, ಅಜ್ಜಿ, ಅತ್ಗೆ, ನಾಣಿ ಎಲ್ರೂ ಹೋಗ್ತಾರೆ ಅಲ್ವೇನೆ? ಎಲ್ರೂ ಸತ್ರೆ ಸಾಯ್ಲಿ, ಜೈ ಒಬ್ಬ ಬದುಕಿದ್ರೆ ಸಾಕು. ಹಾಗ ಹೇಗಾಗತ್ತೆ? ಆ ಜೈ ಹುಟ್ಟಿದಾಗ ನಡೆದಿದ್ದ ಕಾರ್ ಆಕ್ಸಿಡೆಂಟ್ ಅಲ್ಲಿ ಜೈ ಅವ್ರಮ್ಮ ಸತ್ ಹೋಗಿ ನಮ್ಮ ಅಣ್ಣ ಜೈ ಬದುಕ್ಲಿಲ್ವೇನ್ರಿ? ಅಂದ್ರೆ ಶಾಪ ಗಂಗಾ ಮಾತ್ರನೇ ಬಲಿ ತಗೊಳುತ್ತಾ? ಗಂಗಾ ಮಾತ್ರನೇ ಸತ್ತೋಗೋ ಹಾಗೆ ನಿತ್ಯ ಟಿಪ್ಪರಿಂದ ಗುದ್ದಾಳ? ಏನ್ ಮಾಡ್ತಾಳೋ ಏನೋ ಯಾರು ಗೊತ್ತ್ರಿ. ಏನ್ರಿ, ನಾವು ಮಾತ್ರ ನಿಧಾನವಾಗಿ ಹೋಗೋಣ ರೀ, ನಡೀರಿ. ಸಾವಿನ ಕಡೆಗೆ ಪ್ರಯಾಣ ಅಂದ್ರೆ ಇದೆ ಅನ್ಸತ್ತೆ. ದೇವ್ರೆ, ಏನ್ ನಡೆಯುತ್ತೆ? ಅಬ್ಬಾ ಹೋಗ್ರಿ, ನಿಧಾನ. ಸ್ವಲ್ಪ ಮಾಡ್ಕೊಮ್ಮ. ಅಯ್ಯೋ, ಏನಾಗಲ್ಲ ಗಂಗಾ, ಏನೂ ಆಗಲ್ಲ. ಗಂಗಾ, ಇನ್ನೇನು ಹೋಗ್ಬಿಡ್ತೀವಿ. ಅಮ್ಮ. ಸಮಾಧಾನ ಮಾಡ್ಕೊಮ್ಮ. ಜೈ, ಬೇಗ ಹೋಗಪ್ಪ. ಬೇಗ ಹೋಗಿ ಸರ್. ಸಮಾಧಾನ ಮಾಡ್ಕೊಪ್ಪ. ಜೈ, ಸ್ವಲ್ಪ ಬೇಗ ಹೋಗಪ್ಪ. ಆಸ್ಪತ್ರೆ ಹತ್ರ ಬಂದ್ಬಿಟ್ಟು ಸ್ವಲ್ಪ ದೂರ ಅಷ್ಟೇ. ಗಂಗಾ, ಇನ್ನೇನು ಹೋಗ್ಬಿಡ್ತೀವಿ, ಸ್ವಲ್ಪ ತಡ್ಕೊಮ್ಮ.
ಬಂದ್ಬಿಟ್ವಿ ಗಂಗಾ, ನಿನ್ಗೇನು ಆಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ನೀವು ಬೇಗ ಹೋಗಿ ಸರ್. ಸರ್ ನೋಡ್ದ ಚಂದ್ರಿಕಾ, ಜೈ ಅವ್ರ ಜೊತೆ ಹೋಗ್ದಿದ್ದಕ್ಕೆ ನಮ್ಗೆ ಎಂತ ಅಪಾಯ ತಪ್ತು. ಹೌದು ರೀ, ಅವ್ರ ಜೊತೆ ಹೋಗಿದ್ದಿದ್ರೆ ಇದೇ ಹಾಸ್ಪಿಟ್ಲಲ್ಲಿ ಯಾವ್ದಾರೋ ಮಾರ್ಚರಿಲೋ ಇಲ್ಲ ICUಲೋ ಇರ್ತಿದ್ವಿ. ಅಷ್ಟಕ್ಕೂ ಎಷ್ಟು ಜನ ಬದುಕಿದ್ರು, ಎಷ್ಟು ಜನ ಸತ್ತಿದಾರೋ. ಯಾರಾದ್ರೂ ಸತ್ರೆ ಸಾಯ್ಲಿ, ಆ ಗಂಗಾ ಸತ್ರೆ ಸಾಕು. ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದ್ಮೇಲೆ ಇನ್ನೂ ಬದುಕಿರ್ತಾಳ, ಜೊತೆಗೆ ಶಾಪನೂ ಜೊತೆಗಿದೆ ಅಲ್ವಾ. ಪಾಪಿ ಚಿರಾಯು ಅಂತ ಅವಳಷ್ಟು ಈಸಿಯಾಗಿ ಸಾಯಲ್ಲ ಅಂತ ನನ್ನ ಅನುಮಾನ. ಗಂಗಾ ಅಂತ ಒಳ್ಳೆಯವಳನ್ನೇ ಪಾಪಿ ಚಿರಾಯು ಅಂದ್ರೆ ನಾವು ಈಸಿಯಾಗಿ 1000 ವರ್ಷ ಬದುಕ್ತೀವಿ. ನಾವು ಒಳಗಡೆ ಹೋಗೋಣ ಚಂದ್ರಿಕಾ, ಬನ್ನಿ. ಎಲ್ಲಿದಾರ್ರಿ? ಡಾಕ್ಟರ್ 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 ಡಾಕ್ಟರ್, ನಿಮ್ಮ ಹಾಸ್ಪಿಟಲ್ಗೆ ಫ್ರೆಶ್ ಆಗಿ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ ಅಲ್ವಾ? ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ? ಜನರಲ್ ವಾರ್ಡಲ್ಲಿ 3 ಜನ, ICU ಅಲ್ಲಿ ಒಬ್ರಿದ್ದಾರೆ. ಮಾರ್ಚರಿನಲ್ಲಿ ಯಾರು ಇಲ್ವಾ? ನೀವು ಮನುಷ್ಯರನ್ನ ನೋಡಕ್ ಬಂದಿದ್ದೀರಾ, ಶವಗಳನ್ನ ನೋಡಕ್ ಬಂದಿದ್ದೀರಾ? ಅಂದ್ರೆ ಡಾಕ್ಟರ್, ಬದುಕಿರೋದು ನಮ್ಮವ್ರೆ, ಸತ್ತೂರು ಕೂಡ ನಮ್ಮವ್ರೆ. ಮೊದ್ಲು ಹೋಗಿ ಬದುಕಿರೋರ್ನ ನೋಡ್ರಿ.